ಪ್ರೇಮ್ಲೋಕ ಮಾಡಿ 40 ವರ್ಷ ಆಗೋಯ್ತು. ಮಧ್ಯದಲ್ಲಿ ಈ ದೇವರನ್ನವ್ರು ಇರ್ತಾರಲ್ಲ, ಅವ್ನು ನಮಗೆ ಪರೀಕ್ಷೆ ಕೊಡ್ತಾನೆ ಇರ್ತಾನೆ. ನಾವು ಪರೀಕ್ಷೆನ ಶಿಕ್ಷೆನ ಅಂತ ನಾವೇ ತಿಳ್ಕೊಬೇಕು. ನಾನು ಯಾವಾಗ ಅಂದ್ಕೊಳ್ಳೋದು, ದೇವ್ರು ನಮ್ಗೆ ಏನಾರು ಒಂದು ಕೊಟ್ಟರೆ ಅವ್ನು ನನಗೆ ಪರೀಕ್ಷೆ ಕೊಡ್ತಾ ಇದ್ದಾನೆ. ಅವನು ತಳ್ತಾನೆ, ನೂಗ್ತಾನೆ, ತುಳಿತಾನೆ, ಪರೀಕ್ಷೆ ಮಾಡ್ತಾ ಹೋಗ್ತಾನೆ. ಅದನ್ನ ಶಿಕ್ಷೆ ಅಂತ ಯಾವತ್ತು ಅನ್ಕೋತೀವೋ ಅವತ್ತು ಮನುಷ್ಯ ಸೋತೋಗ್ಬಿಡ್ತಾನೆ. ಬಟ್ ನಾನು ಅದನ್ನ ಇವತ್ತವರೆಗೂ ಪರೀಕ್ಷೆ ಅಂತ ಅನ್ಕೊಂಡೆ ಮುಂದುವರ್ಕೊಂಡ್ ಬಂದಿದ್ದೀನಿ. ನಾನು ನಮ್ಮ ತಾಕತ್ ಪರೀಕ್ಷೆ ಮಾಡ್ತಾ ಕೂತವನು ಅಂತ. ಅದು ಈ 2.5 ವರ್ಷದಿಂದ ನನ್ನ ಮಕ್ಕಳು ಮದುವೆ ಮುಗಿದ ತಕ್ಷಣ ನನ್ನ ತಲೆಯಲ್ಲಿ ಇದ್ದಿದ್ದು, ನಾನು ಮತ್ತೆ ಒಂದು ಪ್ರೇಮ್ಲೋಕ ಸಿನಿಮಾ ಮಾಡಲೇಬೇಕು. ಅದು ಮಾಡಬೇಕು ಅಂದರೆ ನಾನು ಫಸ್ಟ್ ತಗೊಂಡಿದ್ದ ಡಿಸಿಷನ್ ಏನು ಅಂದರೆ, ನಾನು ನನ್ನ ಕುಟುಂಬದ ಜೊತೆ ಇರಬಾರ್ದು, ನನ್ನ ಹೆಂಡತಿ ಜೊತೆ ಇರಬಾರ್ದು, ನನ್ನ ಮಕ್ಕಳ ಜೊತೆ ಇರಬಾರ್ದು. ನಾನು ನನ್ನ ಸಿನಿಮಾ ಜೊತೆ ಇರಬೇಕು, ನಾನು ನನ್ನ ಜೊತೆ ಇರಬೇಕು, ನನ್ನ ಜೊತೆ ಆ ಶಿವ ಇರಬೇಕು, ಇಷ್ಟೇ. ಸೊ 2.5 ವರ್ಷದಿಂದ ನಿಮಗೆ ಮತ್ತೆ ಒಂದು ಪ್ರೇಮ್ಲೋಕ ಹತ್ರ ಒಂದು ಸಿನಿಮಾ ಕೊಡೋದಕ್ಕೆ ನಾನು ನನ್ನ ಕುಟುಂಬನ ಸ್ಯಾಕ್ರಿಫೈಸ್ ಮಾಡೀನಿ, ತ್ಯಾಗ ಮಾಡಿದ್ದೀನಿ. ಅದಕ್ಕೆ ನಾನು ಒಬ್ಬನೇ ಕೆಲಸ ಮಾಡಿದ್ದೀನಿ. ಒಬ್ಬನೇ ಕೆಲಸ ಮಾಡಬೇಕು ಅನ್ನೋ ದುರಾಂಕಾರ ಅಲ್ಲ, ಅಹಂಕಾರ ಅಲ್ಲ. ಇವತ್ತು ಯಾರು ಕೂರೋದಿಲ್ಲ ಕೆಲಸ ಮಾಡೋದಕ್ಕೆ, ಹಸಿವಿಲ್ಲ ಯಾರಿಗೂ ಇವತ್ತು. ಆದರೆ ನನಗೆ 83ರಲ್ಲಿ ಉಟ್ಕೊಂಡಿದ್ದ ಹಸಿವು ಇವತ್ತವರೆಗೂ ಕಡಿಮೆ ಆಗಿಲ್ಲ. ಸಿನಿಮಾ ಅಂದರೆ ಹಸಿವು ನನಗೆ. ಏನೋ ಮಾಡಬೇಕು. ನಿಮ್ಮ ಮಧ್ಯೆ ಅನ್ಕೊಬೋದು, ಏನೋ 15 ವರ್ಷ ಏನು ಕಿಸಿಲೇ ಇಲ್ವಲ್ಲ ನೀವು ಅಂತ ಅನ್ಕೋಬೋದು. ಅವ್ರು ಏನು ಕಿಸಿಯಕ್ಕಾಗೋದಿಲ್ಲ. ಕೆಲವು ಸರಿ ಏನಕ್ಕಾಗೋದಿಲ್ಲ ಅಂದರೆ ಸರ್ವೈವಲ್. ಸ್ವಲ್ಪ ದಿವಸ ಬದುಕಿದ್ರೆ ಸಾಕು. ಕುಟುಂಬದ ಬರ್ಡನ್ಸ್ ಇರುತ್ತೆ, ಫೈನಾನ್ಷಿಯಲ್ ತಲೆನೋವಿರುತ್ತೆ, ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ಹಂಗೆ ಬದುಕ್ಬಿಡೋಣ ಸಾಕು ಅನಿಸ್ಬಿಡ್ತು. ಆದರೆ 2.5 ವರ್ಷದಿಂದ ಅನಿಸಿದ್ದು ನನಗೆ, ಸಾಕು ಬದುಕಿದ್ದು. ಬದುಕಾಗಿದ್ರೆ ನೀನು ಅನ್ಕೊಂಡಂಗೆ ಬದುಕು, ಇಲ್ಲಾಂದ್ರೆ ಸಿನಿಮಾನೇ ಮಾಡಬೇಡ. ಮಾಡಿದ್ರೆ ನೀನು ಅನ್ಕೊಂಡಂಗೆ ಸಿನಿಮಾ ಮಾಡು ಅಂತ ಆವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಐ ಆಮ್ ಗಾಟ್ ದ ಕ್ರೇಜಿ ಅಂತ. ಅದಕ್ಕೆ ತಕ್ಕಾಗೆ ನಾನು ಇವತ್ತಿಗೂ 3:30 ಗಂಟೆಗೆ ಎದ್ದೊಳೋದು. ನಾನು ಬೆಳಗ್ಗೆ 3:30 ಗಂಟೆಗೆ ಎದ್ದೊಳ್ತೀನಿ. ರಾತ್ರಿ ಯಾವಾಗ ಮಲಗ್ತೀನಿ ನನಗೆ ಗೊತ್ತಿರಲ್ಲ. ಯಾವಾಗಲೇ ಸೋಫಾ ಮೇಲೆ ಮಲಗಿರ್ತೀನಿ, ಮತ್ತೆ ಎದ್ದು ಕೂತ್ಕೋತೀನಿ. ನನ್ನ ಜೊತೆ ಇರೋದು ಒಬ್ಬನೇ, ಲಾರ್ಡ್ ಮಹಾದೇವ ಶಿವ ಒಬ್ಬನೇ ನನ್ನ ಜೊತೆ ಟ್ರಾವೆಲ್ ಮಾಡ್ತಿರೋದು. ಅವ್ನು ಕೆಲಸ ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ಕೊಂಡು ಬಂದಿದ್ದೀನಿ. 35 ಹಾಡು ಅಂತ ಹೇಳಿದ್ರು. ಸುಮಾರು ಹಾಡುಗಳಿದೆ, ಮ್ಯೂಸಿಕ್ ಬಿಟ್ಸಿದೆ. ಇಡೀ ಪಿಕ್ಚರು ನಿಮ್ಮ ಜೀವನದಲ್ಲಿ ಅಂಥ ಅನುಭವ ಮತ್ತೆ ಸಿಗೋದೇ ಇಲ್ಲ. ಇವತ್ತಿಲ್ಲಿ ವೇದಿಕೆ ಮೇಲೆ ಹೇಳಿರ್ತೀನಿ, ನೆನಪಿಟ್ಕೊಳ್ಳಿ, ನಾನು ಹೇಳಿರ್ತೀನಿ. 2.5 ವರ್ಷ ನಿಮ್ಮನ್ನು ಟ್ರಾನ್ಸ್ ಕರ್ಕೊಂಡು ಹೋಗಿದೆ. ನೀವೆಲ್ಲ ಇವತ್ತೇನು ಇಲ್ಲಿ ಕೂತಿದ್ದೀರೋ ಹಂಗೆ ಹಿಂಗೆ ಮಹಾದೇವ ಶಿವ ಅಂದ್ಕೊಂಡು ನೀವು ಮೆರಿಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸಿ ಕ್ರೇಜಿ ಸ್ಟಾರೇ ಅಲ್ಲ ನಾನು. ಅದು ಇವತ್ತು ವೇದಿಕೆ ಮೇಲೆ ಹೇಳಿರ್ತೀನಿ ನಾನು. ಅಂದರೆ 2.5 ವರ್ಷ ಅಂದರೆ 400 ದಿವಸ ಶೂಟಿಂಗ್ ಮಾಡಿದ್ದೀನಿ ನಾನು ಸಿನಿಮಾನ. 400 ದಿವಸ ಪ್ರತಿ ಒಂದು ಕೆಲಸ, ಒಂದು ಕಾಸ್ಟ್ಯೂಮ್ ಡಿಸೈನಿಂದ ಹಿಡಿದು, ಡೈಲಾಗ್ಸಿಂದ ಹಿಡಿದು, ಲಿರಿಕ್ಸಿಂದ ಹಿಡಿದು, ಸಂಗೀತದಿಂದ ಹಿಡಿದು ಎಲ್ಲ ನಾನು ಒಬ್ಬನೇ ಮಾಡಿರೋದು. ಇದು ದುರಾಂಕಾರ ಅಂತ ಅಂದ್ಕೊಳ್ಳಿ, ಅಹಂಕಾರ ಅಂತ ಅಂದ್ಕೊಳ್ಳಿ, ನನಗೆ ಅದೇನು ಬೇಜಾರಿಲ್ಲ. ಬಟ್ ನಾನು ಒಬ್ಬನೇ ಮಾಡಿದ್ದೀನಿ. ಮಾಡಿರೋ ಕೆಲಸ ಕೂಡ ನೀವು ನೋಡಿದಾಗ ಗೊತ್ತಾಗುತ್ತೆ, ಆ ಕೆಲಸ ಏನು ಮಾಡಿದೆ, ಏನು ಮಾಡಿಸಿದ್ದಾನೆ ಅವ್ನು ನನ್ನ ಕೈಲಿ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಧೈರ್ಯ ಬೇಕು. ಐ ಆಮ್ ಗಾಡ್ ದ ಕ್ರೇಜಿ ಅಂತ ಹೇಳ್ಕೋಬೇಕಾದ್ರೆ ಅವ್ನು ನನ್ನ ಕೈಲಿ ಹೇಳ್ಸಿದ್ದಾನೆ ಆ ಮಾತನ್ನ. ಸೊ ಅದು ಆ ಪಿಕ್ಚರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು ಹೆಣ್ಣಿನ ಬಗ್ಗೆ ಮಾಡಿದ್ದೀನಿ ಸಿನಿಮಾ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಐ ಥಿಂಕ್ ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ. ಒಂದು ಚಿಕ್ಕದಾಗಿ ಕೊಟ್ಟಿನ ಆ್ಯಕ್ಚುಲಿ ಶಿವರಾತ್ರಿ ದಿವಸದಿಂದ ಪ್ರಚಾರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಇಡೀ ಕರ್ನಾಟಕದಲ್ಲಿ 2.5 ಗಂಟೆ ಕಾನ್ಸರ್ಟ್ ಮಾಡಿಕೊಂಡೆ ಸಿನಿಮಾ ಪ್ರಚಾರ ಮಾಡೋದು. ಆ ಸಿನಿಮಾ ಸಾಂಗ್ಸ್ನ ತಗೊಂಡು ಎಲ್ಲ ಕಡೆ ಬರ್ತೀನಿ ನಾನು. 2.5 ಗಂಟೆ ನಂದೇ ಮ್ಯೂಸಿಕಲ್ ಕಾನ್ಸರ್ಟ್ ಬರುತ್ತೆ ಎಲ್ಲ ಕಡೆ. ಆವಾಗ ನಿಮಗೆ ಆಟೋಮೆಟಿಕಾಗಿ ಸೌಂಡ್ ಏನು, ಸಿನಿಮಾ ಏನು, ಇವ್ನು ಸುಮ್ಮನೆ ಬುರ್ಡೆ ಬಿಡ್ತಾ ಇದ್ದಾನ ಅನ್ನೋದೆಲ್ಲ ಗೊತ್ತಾಗೋದು ನಿಮಗೆ. ನಾನು ಬಂದಾಗ ನಾನು ಯಾವ ಸಿನಿಮಾನೂ ಬಂದು ಕೂತ್ಕೊಂಡು ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಹೇಳಲ್ಲ. ಬಟ್ ಈ ಒಂದು 15 ವರ್ಷ ಏನು ಕಿಸ್ತಿಲ್ವಲ್ಲ ನಾವು, ಅದರಿಂದ ಅವ್ರು ಅನ್ಕೋಬೋದು ಇವ್ನು ಸುಮ್ಮನೆ ಮತ್ತೆ ಬಿಡ್ತಾ ಇದ್ದೇನೆ ಅಂತ. ಇಲ್ಲ, ನಾನು ಯಾರನ್ನೂ ಸಿನಿಮಾಗೆ ಬಂದು ನೋಡಿ ಬೇಡ್ಕೊಳ್ಳೋ ಕೆಲಸ ನನಗೆ ಗೊತ್ತೇ ಇಲ್ಲ. ನನ್ನ ಸಿನಿಮಾನ ನಾನು ಯಾವತ್ತು ಹಿಂಗೆ ಕೈ ಕಟ್ಕೊಂಡು ನೋಡ್ರಿ ಹೆಂಗೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳೇ ಅಭ್ಯಾಸ. ಸಿನಿಮಾ ಹೇಗೆ ಮಾಡಿದ್ದೀನಿ ಅಂತ ಇವತ್ತಿಗೂ ಒಬ್ಬನು ಕೇಳಿಲ್ಲ ನಾನು. ನನ್ನ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನನಗೆ ಗೊತ್ತಾಗ್ತದೆ, ನಾನು ಈ ಸಿನಿಮಾದಲ್ಲಿ ದಾರಿ ತಪ್ಪಿದ್ದೀನಿ ನಾನು ಅಂತ. ಆದರೆ ಈ ಸಿನಿಮಾ ನಾನು ಕೈ ಕೊಟ್ಕೊಂಡು ಥಿಯೇಟ್ರ್ ಮುಂದೆ ಸುಮ್ಮನೆ ನಿಂತಿರ್ತೀನಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಸಿನಿಮಾ ಮಾಡಿದ್ದೀನಿ ಅಂತ. ನೀವೆಲ್ಲ ಬನ್ನಿ. 60 ವರ್ಷ ನಿಮ್ಮ ವಯಸ್ಸು ಎಷ್ಟಾಯಿತು, ನನ್ನ ವಯಸ್ಸು ಎಷ್ಟಾಯಿತೋ, ನಮ್ಮ ಸಂಸ್ಥೆಗೆ ಅಷ್ಟೇ ವಯಸ್ಸಾಗಿದೆ ರೀ. 60 ವರ್ಷದಿಂದ ನಾವು ಬರೀ ನಿಮಗೆ ಸಿನಿಮಾ ಮಾಡೋದು ಒಂದು ಬಿಟ್ಟರೆ ಬೇರೆ ಏನು ಕಲ್ತಿಲ್ಲ ನಾವು. ನಮ್ಮ ಅಪ್ರಾಣಿಗೆ ನಾವು ದುಡ್ಡು ಮಾಡೋದೇ ಕಲ್ತಿಲ್ಲ. ನನ್ನ ಜೋಬಲ್ಲಿ ದುಡ್ಡು ಇಟ್ಕೊಳ್ಳೋಕೆ ಬರಲ್ಲ ರೀ, ಜೋಬ್ ತೂತಾಗ್ಬಿಡ್ತೇನೆ ನಂದು. ಏನಕ್ಕೆ ಅಂದರೆ ಈ ಜೋಬಲ್ಲಿ ದುಡ್ಡು ಇಟ್ಟರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಖರ್ಚು ಮಾಡ್ಬಿಡ್ಬೇಕು ನಾನು. ನನಗೆ ಇದಕ್ಕೆ ಆಗಲ್ಲ. ನೀವು ನಾಳೆ ಬೆಳಗ್ಗೆ 100 ಕೋಟಿ ಕೊಡಿ, ನಾಳೆ ಒಂದು ದಿವಸ ಖರ್ಚು ಮಾಡಿ ಹಾಕ್ಬಿಡ್ತೀನಿ. ನನಗೆ ದುಡ್ಡು ಇಟ್ಕೊಳ್ಳೋ ಶೋಕಿನೇ ಇಲ್ಲ ರೀ. ಯಾಕಂದರೆ ಈ ಹೃದಯದಲ್ಲಿ ನೀವು ತುಂಬಿಕೊಂಡಿದ್ದೀರಾ, ಈ ಪ್ರೀತಿ ತುಂಬಿಕೊಂಡಿದ್ದೀರಾ. ಇದ್ರ ಮಧ್ಯೆ ಆ ದುಡ್ಡು ಏನಕ್ಕೂ ಪ್ರಯೋಜನ ಇಲ್ಲ ನನಗೆ. ನಾನು ಒಂದೇ ಒಂದು ದಿವಸ ನಾನು ಬಂದಿದ್ದ ಜೀವನದಲ್ಲಿ ಇವತ್ತುವರೆಗೂ ದುಡ್ಡು ಬೇಕು ಅಂತ ಅನಿಸೇ ಇಲ್ಲ ರೀ. ನನಗೆ ದುಡಿಬೇಕು ಅಂತ ಅನಿಸಿಲ್ಲ. ಸಿನಿಮಾ ಮಾಡಬೇಕು, ರಂಜಿಸಬೇಕು, ಖುಷಿ ಕೊಡಬೇಕು. ನೀವು ನಕ್ಕದ ಖುಷಿ ಪಟ್ಟಷ್ಟು ದುಡ್ಡು ನೋಡಿದ ಖುಷಿ ಪಟ್ಟೇ ಇಲ್ಲ ನಾನು ಯಾವತ್ತು. ಸೊ ಆ ಮಾತು ನಾನು ಇವತ್ತು ಮತ್ತೆ ಹೇಳ್ತೀನಿ. ಮತ್ತೆ ಪ್ರೇಮ್ಲೋಕ ದಿನಗಳು ಮತ್ತೆ ಶುರು ಆಗುತ್ತೆ. ಬಹುಶಃ ಇದು ಒಂದು 2 ವರ್ಷದಿಂದ ಹೇಳ್ತಾ ಇದ್ದೀನಿ ವೇದಿಕೆಗಳ ಮೇಲೆ. ಎಲ್ಲರೂ ಕೇಳ್ತಾನೆ ಇದ್ದಾರೆ, ನೀವು ಆವಾಗಲೂ ಹೇಳಿದ್ರಿ ಇವಾಗಲೂ ಹೇಳಿದ್ರಿ ಅಂತ. ಹೌದು, ಹೇಳ್ತೀನಿ ಅಂದರೆ ಅದಕ್ಕೆ ಸಮಯ ಬರಬೇಕು. ಇವಾಗ ಸಮಯ ಬಂದ್ಬಿಡ್ತು, ಯಾಕಂದರೆ ಪಿಕ್ಚರ್ ಮುಗ್ದೋಯ್ತು. ಇವಾಗ ಈ ಪಿಕ್ಚರ್ ಮುಗ್ದಿದೆ, ಇನ್ನೇನು ಫೈನಲ್ ಸ್ಟೇಜಸ್ಸಲ್ಲಿ ಇದ್ದೀನಿ. ಇನ್ನು ಬರ್ತ್ಡೇಗೆ ಗುರಿ ಇಟ್ಟಿದ್ದೀನಿ ಮಾಡಬೇಕು ಅಂತ. ಒಂದು ವಾರ ಹೆಚ್ಚು ಕಡಿಮೆ ಅಲ್ಲಿ ಇಲ್ಲಿ ನಿಮಗೆ ತಂದು ಐ ಆಮ್ ಗಾಟ್ ದ ಕ್ರೇಜ್ ಅನ್ನೋ ಒಂದು ಸಿನಿಮಾನ ಕೊಡ್ತೀನಿ. ನೀವೆಲ್ಲ ನೋಡ್ತೀರಾ. ನೀವು ನೋಡಿದ್ಮೇಲೆ ವಾಪಸ್ ಕರೀರಿ, ಅಲ್ಲಿ ಬಂದು ನಿಂತ್ಕೊಂಡು ಹಾಡು ಹೇಳ್ತೀನಿ ನಾನು. ಇಲ್ಲ ಅಲ್ಲಿ ಬರ್ತೀನಿ, ನಿಮ್ಗಳ ಬಗ್ಗೆ ಹೇಳ್ತೀನಿ ನಾನು. ಒಟ್ಟಿನಲ್ಲಿ ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯ್ತು ರೀ.